ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಕೆಆರ್ಪೇಟೆಯ ಪೂರ್ಣಚಂದ್ರ ಮೃತಪಟ್ಟಿದ್ರು. ಮಗನನ್ನ ನೆನೆದು ಸಮಾಧಿ ಬಳಿ ತಂದೆ ಕಣ್ಣೀರಿಟ್ಟಿದ್ದಾರೆ. ಮಗನನ್ನ ವಾಪಸ್ ಕೊಡೋದಕ್ಕೆ ಆಗಲ್ಲ, ಪುತ್ರ ಶೋಕ ನಿರಂತರವಾಗಿರುತ್ತೆ ಅಂತ ಪೂರ್ಣಚಂದ್ರ ತಂದೆ ಕಣ್ಣೀರು ಹಾಕಿದ್ರು. ನನ್ನ ಮಗನ ಸಾವಿನ ಕೊರಗು ಕೊನೆಯವರೆಗೂ ಇರುತ್ತೆ. ಮಗನ ನೆನಪಿನಲ್ಲಿ ಕಾಲ ಕಳೆಯುತ್ತೇನೆ. ನಮ್ಮ ಮನೆಯ ಆಧಾರ ಸ್ತಂಭವಾಗಿದ್ದ. ಏನೇ ಕೊಟ್ಟರೂ ಶೋಕವನ್ನ ಕಳೆದುಕೊಳ್ಳೋದಕ್ಕೆ ಆಗಲ್ಲ. ಈ ಕಷ್ಟ ಯಾವ ಶತ್ರುಗೂ ಬರಬಾರ್ದು ಅಂತ ಹೇಳಿದ್ದಾರೆ. ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಬೇಲೂರಿನ ಭೂಮಿಕ್ ತಂದೆ ಮಗನ ಸಮಾಧಿಯನ್ನ ತಬ್ಬಿ ಕಣ್ಣೀರು ಹಾಕಿದ್ದಾರೆ. ಈ ತರಹದ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ಮಗನನ್ನ ಮಲಗಿಸಿದ್ದೀನಿ. ನನ್ನ ಮಗನಿಗೋಸ್ಕರ ಮಾಡಿದ್ದ ಜಾಗ ಇದು. ನನ್ನ ಮಗನ ಜೊತೆ ನಾನು ಮಲಗಿದ್ದೀನಿ. ಈ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು. ಯಾರ್ಯಾರು ಬ್ಯಾಡ್ ಕಮೆಂಟ್ ಮಾಡ್ತೀರಾ? ಯಾವ ತಂದೆ ತಾಯಿಗೂ ಈ ಪರಿಸ್ಥಿತಿ ಬರಬಾರ್ದು. ಬೇಲೂರಿನ ಕುಪ್ಪಗೋಡಿನಲ್ಲಿರುವ ಭೂಮಿಕ್ ಸಮಾಧಿ ಮೇಲೆ ತಂದೆ ಗೋಳಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತ ಪ್ರಕರಣ ಸಂಬಂಧ ಸಿಐಡಿ ತನಿಖೆ ಆರಂಭವಾಗಿದೆ. ಪ್ರಕರಣ ಸಿಐಡಿಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು. ಸಿಐಡಿ ಎಸ್ಪಿ ಶುಭಾನ್ವಿತಾ ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಪಿ ಗೌತಮ್ ಹಾಗೂ ಪುರುಷೋತ್ತಮ್ ನೇಮಕವಾಗಿದ್ದಾರೆ. ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಕೇಸ್ ಫೈಲ್ ಅನ್ನು ಸಿಐಡಿಗೆ ವರ್ಗಾವಣೆ ಮಾಡಿದ್ದಾರೆ. ಕಾಲ್ತುಳಿತ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿ ನೀಡಿದೆ. ನೂಕುನುಗ್ಗಲು ಉಂಟಾಗಿದ್ದ ಗೇಟ್ ನಂಬರ್ 7, 19, 18, 16, 21 ಬಳಿ ಪರಿಶೀಲನೆ ನಡೆಸಿದೆ. ಘಟನಾ ಸ್ಥಳ ಪರಿಶೀಲನೆ ಬಳಿಕ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯುವುದಕ್ಕೆ ತಯಾರಿ ನಡೆಸಲಾಗಿದೆ. ಸೋಮವಾರ ಬಂಧಿತ 4 ಆರೋಪಿಗಳನ್ನು ಸಿಐಡಿ ತಂಡ ಕಸ್ಟಡಿಗೆ ಪಡೆಯಲಾಗಿದೆ. ಬಾಡಿ ವಾರೆಂಟ್ ಮೇಲೆ ಸಿಐಡಿ ತಂಡ ಕಸ್ಟಡಿಗೆ ಪಡೆಯಲಿದೆ. ಕಾಲ್ತುಳಿತ ದುರಂತ ಕೇಸ್ನಲ್ಲಿ ಜೈಲು ಸೇರಿರುವ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಎಡವಟ್ಟು ಎದ್ದು ಕಾಣ್ತಾ ಇದೆ. ಆರ್ಸಿಬಿ ಫ್ರಾಂಚೈಸಿ ವಿಕ್ಟರಿ ಪರೇಡ್ ಎಕ್ಸ್ಪೋಸ್ಟ್ ಹಿಂದಿನ ಪ್ಲಾನಿಂಗ್ ಕೂಡ ನಿಖಿಲ್ನದ್ದೇ ಎನ್ನಲಾಗಿದೆ. ಆರ್ಸಿಬಿ ಫ್ರಾಂಚೈಸಿ ಹಾಕಿದ್ದ ವಿಕ್ಟರಿ ಪರೇಡ್ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂನ ಸೆಲೆಬ್ರೇಷನ್ ಪೋಸ್ಟ್ ನೋಡಿ ಲಕ್ಷಗಟ್ಟಲೆ ಅಭಿಮಾನಿಗಳು ಬಂದಿದ್ರು. ಈ ವೇಳೆ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಾರದೆ ಆರ್ಸಿಬಿ ಫ್ರಾಂಚೈಸಿಯಿಂದ ಸ್ಟೇಡಿಯಂ ಒಳಗೆ ಸೆಲೆಬ್ರೇಷನ್ಗೆ ಫ್ರೀ ಟಿಕೆಟ್ ಕೂಡ ಘೋಷಣೆ ಮಾಡಲಾಗಿತ್ತು. ನಿಖಿಲ್ ಆಟಗಾರರಿಗೆ ಮಾತ್ರವಲ್ಲ, ಆರ್ಸಿಬಿ ಆಟಗಾರರ ಕುಟುಂಬಸ್ಥರಿಗೂ ಅಚ್ಚುಮೆಚ್ಚುವಾಗಿದ್ದ. ಆರ್ಸಿಬಿ ಕ್ರಿಕೆಟ್ ತಂಡ ಪ್ರತಿ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಅನ್ನ ನೋಡ್ಕೊಳ್ತಾ ಇದ್ದ. ಆರ್ಸಿಬಿ ತಂಡಕ್ಕೆ ಸಂಬಂಧಪಟ್ಟಂತ ಕ್ರಿಕೆಟ್ ಮ್ಯಾಚ್, ಐಪಿಎಲ್ ಟೂರ್ನಮೆಂಟ್ ಪ್ಲೇಯರ್ ಸೆಲೆಕ್ಷನ್ ನಲ್ಲೂ ನಿಖಿಲ್ ಸಕ್ರಿಯನಾಗಿದ್ದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.